ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮಹಾಭಿಷಕ್ಕೆಂಬ ರಾಜನ ಚರಿತ್ರವು, ಮಹಾಭಿಷಕ್ಕಿಗೂ ಗಂಗೆಗೂ ಬ್ರಹ್ಮನ ಶಾಪವು, ಅಷ್ಟವಸುಗಳಿಗೂ ಗಂಗೆಗೂ ಸಂವಾದವು ಎಂಬ 102ನೆಯ ಅಧ್ಯಾಯಕ್ಕೆ ಸ್ವಾಗತ. ಇಕ್ಷ್ವಾಕು ವಂಶದಲ್ಲಿ ಮಹಾಭಿಷಕ್ಕೆಂಬ ರಾಜನು ಭೂಮಿಯನ್ನು ಆಳುತ್ತಿದ್ದನು. ಆತನು ಸತ್ಯಸಂಧನು, ಮಹಾಪರಾಕ್ರಮಿ. ಆತನು ಸಹಸ್ರ ಅಶ್ವಮೇಧ ಯಾಗಗಳನ್ನು, 100 ವಾಜಪೇಯಗಳನ್ನು ಮಾಡಿ ಇಂದ್ರನನ್ನು ತೃಪ್ತಿಪಡಿಸಿದ ಮೇಲೆ ಸ್ವರ್ಗಕ್ಕೆ ಹೋದನು. ಒಮ್ಮೆ ಅಲ್ಲಿ ಬ್ರಹ್ಮದೇವನ ಸುತ್ತಲೂ ದೇವತೆಗಳು ರಾಜರ್ಷಿಗಳು ನೆರೆದಿದ್ದರು. ಮಹಾಭಿಷಕ್ಕೆಂಬ ರಾಜನು ಅಲ್ಲಿದ್ದನು. ಆಗ ನದಿಗಳಲ್ಲೆಲ್ಲ ಶ್ರೇಷ್ಠಳಾದ ಗಂಗಾದೇವಿಯು ಬ್ರಹ್ಮನ ಬಳಿಗೆ ಬಂದಳು. ಚಂದ್ರ ಕಿರಣದಂತೆ ಬಿಳುಪಾಗಿದ್ದ ಆಕೆಯ ಮೈಮೇಲಿನ ದುಕೂಲವು ಗಾಳಿಗೆ ಹಾರಿ ಆಕೆಯ ದೇಹಭಾಗವು ಸ್ವಲ್ಪ ಕಾಣಿಸುವಂತಾಯಿತು. ಅಲ್ಲಿದ್ದ ದೇವತೆಗಳೆಲ್ಲರೂ ತಲೆಬಾಗಿಸಿಕೊಂಡರು. ರಾಜ ಋಷಿಯಾದ ಮಹಾಭಿಷಕ್ಕಾದರೂ ಮರ್ಯಾದೆಯಿಲ್ಲದೆ ಆಕೆಯನ್ನೇ ದೂರದೂರನೆ ನೋಡಿದನು. ಭಗವಂತನಾದ ಬ್ರಹ್ಮದೇವನು ಆ ಮಹಾಭಿಷಕ್ಕನ್ನು ಬಹಳವಾಗಿ ನಿಂದಿಸಿ ಆತನನ್ನು ಕುರಿತು, ನೀಚ, ನೀನು ಗಂಗೆಯನ್ನು ನೋಡಿದೊಡನೆ ಮೈಮರೆತುದರಿಂದ ನೀನು ಪುನಃ ಭೂಲೋಕದಲ್ಲಿ ಜನಿಸು. ಆದರೆ ತಿರುಗಿ ನೀನು ಈ ಲೋಕವನ್ನೇ ಸೇರುವೆ. ನಿನ್ನ ಮನಸ್ಸನ್ನು ಅಪಹರಿಸಿದ ಆ ಗಂಗೆಯು ಮನುಷ್ಯ ಲೋಕದಲ್ಲಿ ಹುಟ್ಟಿ ನಿನಗೆ ಅಪ್ರಿಯವನ್ನು ಮಾಡುವಳು. ಅದರಿಂದ ನಿನಗೆ ಯಾವಾಗ ಕೋಪ ಬರುವುದು ಆಗಲೇ ನಿನಗೆ ಶಾಪ ವಿಮೋಚನೆಯಾಗುವುದು ಎಂದನು. ಆಗ ಮಹಾಭಿಷಕ್ಕು ಭೂಲೋಕದಲ್ಲಿರುವ ಎಲ್ಲ ರಾಜರನ್ನು ಋಷಿಗಳನ್ನು ಜ್ಞಾಪಿಸಿಕೊಂಡು ಅವರಲ್ಲಿ ಅಪಾರ ತೇಜಸ್ಸುಳ್ಳ ಪ್ರದೀಪನಿಗೆ ತಾನು ಮಗನಾಗಿ ಹುಟ್ಟುವಂತೆ ನಿಶ್ಚಯಿಸಿಕೊಂಡನು. ಗಂಗೆಯು ಮಹಾಭಿಷಕ್ಕಿಗೆ ತನ್ನನ್ನು ನೋಡಿ ಚಾಂಚಲ್ಯವಾದುದರಿಂದ ಆತನನ್ನೇ ತಾನು ಮನಸ್ಸಿನಲ್ಲಿ ನೆನೆಸಿಕೊಂಡು ಹಿಂತಿರುಗಿದಳು. ಆಕೆಯು ದಾರಿಯಲ್ಲಿ ಹೋಗುತ್ತಿರುವಾಗ ದೇವಲೋಕದಲ್ಲಿ ವಾಸಿಸುವ ವಸುಗಳು ಅದೇ ದಾರಿಯಲ್ಲಿ ಬರುತ್ತಿರುವುದನ್ನು ಕಂಡಳು. ಆಗ ಗಂಗೆಯು, ಸ್ವರ್ಗವಾಸಿಗಳೇ, ನೀವೇಕೆ ಹೀಗೆ ರೂಪುಗೆಟ್ಟಿರುವಿರಿ? ದೇವತೆಗಳೆಲ್ಲರೂ ಕ್ಷೇಮವಷ್ಟೇ ಎಂದು ಕೇಳಿದಳು. ಆಗ ವಸುಗಳು ಆಕೆಯೊಡನೆ, ಮಹಾನದಿ, ಮಹಾತ್ಮನಾದ ವಸಿಷ್ಠನಲ್ಲಿ ನಾವು ಅಪರಾಧ ಮಾಡಲು ಆತನು ಕೋಪದಿಂದ ಶಪಿಸಿದನು. ಋಷಿಶ್ರೇಷ್ಠನಾದ ವಸಿಷ್ಠನು ಸಂಧ್ಯಾವಂದನೆಯನ್ನು ಮಾಡುತ್ತಾ ಕುಳಿತುಕೊಂಡಿದ್ದನು. ಆತನು ನಮಗೆ ಕಾಣದಂತೆ ಮೌನದಿಂದ ಎದ್ದುದನ್ನು ನೋಡಿ ನಾವು ಅಜ್ಞಾನದಿಂದ ಆತನನ್ನು ದಾಟಿ ಹೋದೆವು. ಆತನು ಕೋಪಿಸಿಕೊಂಡು ನೀವು ಮನುಷ್ಯ ಗರ್ಭದಲ್ಲಿ ಹುಟ್ಟಿರೆಂದು ಶಪಿಸಿದನು. ಆತನು ಬ್ರಹ್ಮವಾದಿಯಾದುದರಿಂದ ಆತನ ಶಾಪವನ್ನು ಮೀರಲು ಸಾಧ್ಯವಿಲ್ಲ. ಆದುದರಿಂದ ನೀನು ಮನುಷ್ಯ ಸ್ತ್ರೀಯಾಗಿ ಭೂಮಿಯಲ್ಲಿ ಹುಟ್ಟುವೆಯಷ್ಟೇ. ವಸುಗಳಾದ ನಮ್ಮನ್ನು ನೀನೇ ಪುತ್ರರನ್ನಾಗಿ ಪಡೆ. ಶುಭಾತ್ಮಳೆ, ನಾವು ಬೇರೆ ಮನುಷ್ಯ ಸ್ತ್ರೀಯ ಹೊಟ್ಟೆಯಲ್ಲಿ ಹುಟ್ಟಲು ಸಮ್ಮತಿಸುವುದಿಲ್ಲ ಎಂದರು. ಆಗ ಗಂಗೆಯು ಹಾಗೆಯೇ ಆಗಲೆಂದೊಪ್ಪಿ, ಮನುಷ್ಯರಲ್ಲಿ ಯಾವ ಪುರುಷ ಶ್ರೇಷ್ಠನು ನಿಮಗೆ ಜನಕನಾಗುವನು ಎಂದು ಕೇಳಿದಳು. ಆಗ ವಸುಗಳು, ಪ್ರತೀಪನ ಮಗನಾದ ಶಂತನುವೆಂಬ ರಾಜನು ಲೋಕದಲ್ಲಿ ಪ್ರಸಿದ್ಧನಾಗುವನು. ಮನುಷ್ಯ ಲೋಕದಲ್ಲಿ ಆತನೇ ನಮಗೆ ಜನಕನಾಗುವನು ಎಂದರು. ಗಂಗೆಯು ಅವರೊಡನೆ, ದೇವತೆಗಳಿರ, ನೀವು ನನ್ನೊಡನೆ ಹೇಳಿದುದೇ ನನಗೂ ಸಮ್ಮತವು. ಆ ರಾಜನಿಗೆ ಹಿತವನ್ನು ಕೋರಿ ನಿಮಗೆ ಇಷ್ಟವಾದ ಈ ಕಾರ್ಯವನ್ನು ಮಾಡುವೆನು ಎಂದಳು. ಒಡನೆಯೇ ವಸುಗಳು, ದೇವಿ, ನಮಗೆ ಶಾಪವು ಬಹುಕಾಲದವರೆಗೆ ಬಾಧಿಸದಂತೆ ನಿನ್ನ ಮಕ್ಕಳಾಗಿ ಹುಟ್ಟಿದೊಡನೆ ನೀನು ನಮ್ಮನ್ನು ನೀರಿನಲ್ಲಿ ಹಾಕಿಬಿಡು. ನಾವೆಲ್ಲರೂ ಬುದ್ಧಿಗೆಟ್ಟು ವಸಿಷ್ಠನ ಹೋಮಧೇನುವನ್ನು ಹಿಡಿಯುವುದಕ್ಕೆ ಹೋಗಲು ಆ ಬ್ರಹ್ಮರ್ಷಿಯು ನಮ್ಮನ್ನು ಶಪಿಸಿದನು. ಶಾಪ ತಪ್ತರಾದ ನಮ್ಮನ್ನು ನೀನು ಬೇಗನೆ ಶಾಪ ವಿಮುಕ್ತರನ್ನಾಗಿ ಮಾಡು ಎಂದರು. ಗಂಗೆಯು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ತಿರುಗಿ ಅವರೊಡನೆ, ಆ ಮಹಾರಾಜನಿಗೆ ಒಬ್ಬ ಮಗನಾದರೂ ಉಳಿದಿರಬೇಕು. ಪುತ್ರೋತ್ಪತ್ತಿಗಾಗಿ ಆತನು ನನ್ನನ್ನು ವರಿಸಿದುದು ವ್ಯರ್ಥವಾಗಕೂಡದು ಎಂದಳು. ಅದಕ್ಕೆ ಅವರು, ನಾವು ಒಬ್ಬೊಬ್ಬರು ನಮ್ಮ ತೇಜಸ್ಸಿನಲ್ಲಿ 8ನೇ 1 ಭಾಗವನ್ನು ಕೊಡುವೆವು. ಆ ವೀರ್ಯದಿಂದ ನೀನು ಆ ರಾಜನು ಅಪೇಕ್ಷಿಸುವಂತೆ ಒಬ್ಬ ಮಗನು ಹುಟ್ಟುವನು. ಆದರೂ ಆತನಿಗೆ ಈ ಮನುಷ್ಯ ಲೋಕದಲ್ಲಿ ಸಂತತಿಯಾಗದು. ವೀರ್ಯಶಾಲಿಯಾದ ನಿನ್ನ ಮಗನು ಪುತ್ರಹೀನನಾಗುವನು ಎಂದರು.
ಆ ವಸುಗಳು ಗಂಗಾದೇವಿಯೊಡನೆ ಹೀಗೆ ನಿರ್ಣಯಿಸಿಕೊಂಡು ಸಂತುಷ್ಟರಾಗಿ ಒಡನೆಯೇ ಹೊರಟು ಹೋದರು. ಇದು 102ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.